ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ ಈ ಪಂಚಾಯತಿನಲ್ಲಿ ನಡೆದ ತೀರ್ಮಾನದಾಗೆ ಪ್ರೇಮ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ. ಅದರಿಂದ ಈಗ ನೀನು ಸ್ನೇಹ ಕರುಳಿಗೆ ತಾಳಿ ಕಟ್ಟಲೇಬೇಕು. ಇದು ನಮ್ಮೆಲ್ಲರ ತೀರ್ಪು ಅಂತಾರೆ ಅಧ್ಯಕ್ಷರು. ಅಲ್ಲ, ಮದುವೆ ಅಂದರೆ ನಿಮಗೆಲ್ಲ ಹುಡುಗಾಟ ಆಗೋಯ್ತಾ? ಅದು ಹೇಗೆ ಹೇಳ್ತೀರಾ ತಾಳಿ ಕಟ್ಟು ಅಂತಾನೆ ರಾಮ್. ನೋಡಪ್ಪ, ನಮಗೂ ಅರ್ಥ ಆಗುತ್ತೆ. ಕಾನೂನು, ಕೋರ್ಟು ಅಂತ ಹೋದರೆ ಇದು ತುಂಬ ಹೇಳ್ಕೊಂಡು ಹೋಗುತ್ತೆ. ಆದರೆ ಬಲವಂತದ ಮದುವೆ ನಿನ್ನನ್ನು ಸುಖವಾಗಿಡಲ್ಲ. ಆ ಪ್ರೇಮನು ನಿನ್ನ ಸುಖವಾಗಿರೋದಕ್ಕೆ ಬಿಡಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಿರೋ ಈ ಸ್ನೇಹ ಜೀವನನೂ ಹಾಳಾಗುತ್ತೆ. ಒಬ್ಬರು ಮಾಡೋ ತಪ್ಪಿಗೆ 3 ಜೀವನ ಹಾಳಾಗಬಾರ್ದಪ್ಪ. ಅದಕ್ಕೆ ಸ್ನೇಹ ಕರುಳಿಗೆ ತಾಳಿ ಕಟ್ಟಿ ನಿಮ್ಮ ದೊಡ್ಡಮ್ಮ ಕೊಟ್ಟಿರೋ ಮಾತನ್ನು ಉಳಿಸ್ಕೊ. ಹಾಗೆ ನಾವು ಕೊಟ್ಟಿರೋ ತೀರ್ಪನ್ನು ಗೌರವಿಸು ಅಂತಾರೆ ಅಧ್ಯಕ್ಷರು. ಅಧ್ಯಕ್ಷರೇ, ಪ್ರೇಮ ಯಾಕೆ ಈ ತರಹ ಹೇಳಿಕೆ ಕೊಡ್ತಿದ್ದಾಳೆ ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತಾನೆ ರಾಮ್. ಸಮಯ ಮುಗ್ದೋಯ್ತು ರಾಮ್. ಒಂದು ವೇಳೆ ನೀನು ಸ್ನೇಹ ಕರುಳಿಗೆ ತಾಳಿ ಕಟ್ಟಲಿಲ್ಲ ಅಂದರೆ ನಿಮ್ಮ ಕುಟುಂಬ ಪಂಚಾಯಿತಿಗೆ ಅಗೌರವ ಸಲ್ಲಿಸ್ತು ಅಂತ ನಾವು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ನೋಡಪ್ಪ, ನಿಮ್ಮ ದೊಡ್ಡಮ್ಮ ಕಲ್ಯಾಣಿ ಅವ್ರ ಬಗ್ಗೆ ಊರಲ್ಲಿ ದೊಡ್ಡ ಗೌರವ ಇದೆ. ಅವ್ರು ಕೊಟ್ಟಿರೋ ಮಾತಿಗೆ ಬೆಲೆ ಉಳಿಸೋದು ಈಗ ನಿನ್ನ ಕೈನಲ್ಲಿದೆ ಅಂತಾರೆ ಅಧ್ಯಕ್ಷರು. ರಾಮ್, ಅವತ್ತು ಈ ದೊಡ್ಡಮ್ಮ ಹೇಳಿದ್ರು ಅನ್ನೋ ಒಂದೇ ಒಂದು ಮಾತಿಗೆ ಈ ಪ್ರೇಮ ಕುತ್ತಿಗೆಗೆ ತಾಳಿ ಕಟ್ಟಿದೆ ಅಲ್ವಾ? ಇವತ್ತು ಇದೇ ದೊಡ್ಡಮ್ಮ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಹೇಳ್ತಿದ್ದೀನಿ, ಸ್ನೇಹನ ಕುತ್ತಿಗೆಗೆ ತಾಳಿ ಕಟ್ಟು ಅಂತಾರೆ ಮಹೇಶ್ವರಿ. ರಾಮ್ ಪ್ರೇಮನ ಎದುರು ಬದ್ರು ನಿಲ್ಲಿಸಿ ಕಟ್ಟು ತಾಳಿ ಅಂತ ತಾಳಿನ ಕೊಡ್ತಾರೆ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಪ್ರೇಮ ಜೋರಾಗಿ ಅಳ್ತಿರ್ತಾಳೆ. ತಗೊಳ್ಳೋ ಕಟ್ಟು ತಾಳಿ ಅಂತಾರೆ ಮಹೇಶ್ವರಿ. ರಾಮ್ ತಾಳಿನ ತಗೋತಾನೆ. ಪ್ರೇಮ ಖುಷಿಯಿಂದ ನಗ್ತಾ ಇರ್ತಾಳೆ. ಇನ್ನೇನು ರಾಮ್ ಸ್ನೇಹ ಕರುಳಿಗೆ ತಾಳಿ ಕಟ್ಟಬೇಕು ಅನ್ನುವಾಗ ರೌಡಿಗಳನ್ನು ಬಿಸಾಕ್ತಾ ನಿಲ್ಲಿಸಿ ಅಂತ ಕೂಗ್ತಾನೆ ಮಹಾದೇವ. ಎಲ್ಲರೂ ಮಹಾದೇವನ ರೌಡಿಗಳನ್ನು ಶಾಕ್ನಿಂದ ನೋಡ್ತಾರೆ. ಏನಪ್ಪ ಮಹಾದೇವ, ಯಾರು ಇವರೆಲ್ಲ? ಪಂಚಾಯಿತಿ ನಡೆಯುವಾಗ ಈ ರೀತಿ ಗೂಂಡಾವರ್ತನೆ ಸರಿ ಇಲ್ಲ ಅಂತ ಹೇಳಿರಲಿಲ್ವಾ ಆಗಲೇ ಅಂತಾರೆ ಅಧ್ಯಕ್ಷರು. ಮರ್ಯಾದೆ ಕೊಡೋ ಜಾಗದಲ್ಲಿ ಕೊಡೋಣ ಅಧ್ಯಕ್ಷರೇ, ಆದರೆ ಮೋಸ ನಡೀತಿರೋ ಜಾಗದಾಗೆ ಕಣ್ಣು ಮುಚ್ಕೊಂಡು ಕೈ ಕಟ್ಟಿಕೊಂಡು ನಿಂತ್ಕೊಳ್ಳೋಕ್ಕೆ ನನ್ನಿಂದ ಆಗೋಕ್ಕಿಲ್ಲ. ನೀವೆಲ್ಲ ಆಗ್ಲಿಂದ ಈ ಸ್ನೇಹ ಅವ್ರು ಮಾಡಿರೋ ಅಸಹ್ಯದ ಕಳಂಕನ ಪ್ರೇಮ ತಮ್ಮ ಮೇಲೆ ಯಾಕೆ ಹಾಕ್ಕೊಂಡ್ರು ಅಂತ ಕೇಳ್ತಿದ್ರಲ್ಲ, ಅದರ ರಹಸ್ಯ ಇಲ್ಲಿದೆ. ಈ ನನ್ನ ಮಕ್ಕಳನ್ನ ಕೇಳಿ ಇವಾಗ ಬಾಯಿ ಬಿಡ್ತಾರೆ ಅಂತಾನೆ ಮಹಾದೇವ. ಅಂದರೆ ಏನು ಹೇಳ್ತಿದ್ಯಾ? ಪ್ರೇಮ ಸುಮ್ಮನೆ ಅವಳ ತಲೆ ಮೇಲೆ ಅವಳೇ ಆರೋಪ ಹಾಕ್ಕೊಂಡ್ಲಾ? ಅವಳು ಹೇಳಿದ್ದು ಸುಳ್ಳ ಅಂತಾರೆ ಅಧ್ಯಕ್ಷರು. ಹೌದು ಅಧ್ಯಕ್ಷರೇ, ಪ್ರೇಮ ಅವರಿಗೆ ಬೆದರಿಕೆ ಹಾಕೋರೆ ಅಂತಾನೆ ಮಹಾದೇವ. ಯಾರು ಬೆದರಿಕೆ ಹಾಕಿರೋದು ಅಂತಾರೆ ಅಧ್ಯಕ್ಷರು. ಇಲ್ಲಿ ನಿಂತವನಲ್ಲ ದೊಡ್ಡ ಮನುಷ್ಯ, ಇವನೇ ಅಂತಾನೆ ಮಹಾದೇವ. ಸುಳ್ಳು ಇದೆಲ್ಲ? ಏಯ್ ಮಹಾದೇವ, ಬಾಯಿ ಬಿಗಿ ಹಿಡಿದು ಮಾತಾಡು. ನಾನ್ಯಾಕೋ ಇದನ್ನೆಲ್ಲ ಮಾಡಲಿ? ಸುಮ್ಮನೆ ಸುಳ್ಳು ಸಾಕ್ಷಿ ಹೇಳ್ಬೇಡ ಅಂತಾರೆ ಧನರಾಜ್. ಏಯ್ ಮಿಣ್ಕಿ, ನೀನು ನಮ್ಮ ರಾಮ್ಗೆ ಬಾಸ್ ಇರ್ಬೋದು, ಆದರೆ ಇಲ್ಲಿ ನನಗೆ ನಾನೇ ಬಾಸ್. ನಿನ್ನ ದರ್ಪ ನನ್ನ ಮೇಲೆ ತೋರ್ಸೋಕೆ ಬಂದರೆ ಇಲ್ಲೇ ತುಳಿದು ಹೂತ್ ಬಿಡ್ತೀನಿ. ಅಧ್ಯಕ್ಷರೇ, ನಾನು ಆವಾಗ ನಡ್ಕೊಂಡು ಹೋಯ್ತಾ ಇದ್ನ, ಆವಾಗ ಈ ದೊಡ್ಡ ಮನುಷ್ಯ ಇವನು ಪ್ರೇಮ ಅವರಿಗೆ ಬೆದರಿಕೆ ಹಾಕಿದ್ದನ್ನು ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಮಹಾದೇವ. ಧನರಾಜ್ ಪ್ರೇಮ ಹತ್ರ ಪಂಚಾಯತಿನಲ್ಲಿ ನನ್ನ ಮಗಳು ಹೇಳಿದ್ದು ಸತ್ಯ ಅಂತೂ ನೀನು ಒಪ್ಕೋಬೇಕು. ನೀನು ಹಾಗೆ ಮಾಡಿಲ್ಲ ಅಂದರೆ ರಾಮ್ ಈ ಊರಲ್ಲಿ ತಲೆ ಎತ್ಕೊಂಡು ನಿಲ್ಬಾರ್ದು. ಹಾಗೆ ಮಾಡ್ತೀನಿ. ಅವನ ಮುಂದೆ ಡಾಕ್ಟ್ರ್ ಕೆಲಸನ ಮುಂದುವರಿಸ್ಬಾರ್ದು. ಹಾಗೆ ಬ್ಯಾನ್ ಮಾಡ್ತೀನಿ. ಅವ್ನ ಬಟ್ಟೆ ಹರಿತಾರೆ, ಎಷ್ಟು ಅವಮಾನ ಮಾಡ್ತಾರೆ ಅಂದರೆ ಅವನು ಜೀವನದಲ್ಲಿ ಮತ್ತೆ ತಲೆ ಎತ್ತಿ ತಿರುಗಬಾರ್ದು, ಅಷ್ಟು ಅವಮಾನ ಮಾಡ್ತಾರೆ. ನೀನು ನಿಜವಾಗ್ಲೂ ರಾಮನ ಪ್ರೀತಿಸ್ತಿದ್ರೆ ಅವನು ಬದುಕೋದಿಕ್ಕೆ ಬಿಟ್ಬಿಡು. ನನ್ನ ಮಗಳನ್ನ ಮದುವೆಯಾಗಿ ಸುಖವಾಗಿರ್ತಾನೆ. ರಾಮ್ನ ಉಳಿವು ಈಗ ನಿನ್ನ ಕೈನಲ್ಲಿದೆ ಅಂತಾರೆ. ನಂತರ ಮಹಾದೇವ ಫ್ಲ್ಯಾಶ್ ಬ್ಯಾಕ್ನಿಂದ ಈಚೆ ಬಂದು ಈ ಗೂಂಡಾಗಳನ್ನು ಬಿಟ್ಟು ಸ್ನೇಹನ ಪರವಾಗಿ ನೀನು ಸಾಕ್ಷಿ ಹೇಳದೆ ಹೋದರೆ ರಾಮ್ಗೆ ಇಡೀ ಊರವ್ರ ಮುಂದೆ ಅವಮಾನ ಮಾಡ್ತೀವಿ, ಅವ್ನ ಡಾಕ್ಟ್ರಿಗಿರಿ ಹೋಗಂಗೆ ಮಾಡ್ತೀವಿ, ಅವನು ಶರ್ಟ್ ಹರಿದು ಜೀವನ ಪೂರ್ತಿ ಅವಮಾನದಲ್ಲಿ ಸಾಯಬೇಕು, ಹಾಗೆ ಮಾಡ್ತೀವಿ ಅಂತ ಬೆದರಿಸವ್ರೆ. ಅಂತಿಕೆ ರಾಮ್ ಪ್ರಾಣಕ್ಕೆ ಕುತ್ತು ಬರ್ತೈತೆ ಅಂತ ಈ ಆರೋಪನೆಲ್ಲ ಪ್ರೇಮ ಅವರು ತಮ್ಮ ತಲೆ ಮೇಲೆ ಹಾಕ್ಕೊಂಡವ್ರೆ. ನೋಡಿ ಅಧ್ಯಕ್ಷರೇ, ಪ್ರೇಮ ಅವರು ತಮ್ಮ ಗಂಡನ ಪ್ರಾಣ ಉಳಿಸೋದಕ್ಕೋಸ್ಕರ ಪವಿತ್ರವಾದ ತಮ್ಮ ಮದುವೆ ಸಂಬಂಧನೇ ಪಣಕ್ಕಿಟ್ಟವ್ರೆ. ಅವರು ಇಷ್ಟೆಲ್ಲ ಸುಳ್ಳು ಹೇಳಿದ್ದು ಅವ್ರ ಸ್ವಾರ್ಥಕ್ಕಲ್ಲ, ನಮ್ಮ ರಾಮ್ ಪ್ರಾಣ ಉಳಿಸೋದಕ್ಕೋಸ್ಕರ. ಅಂಥವ್ರನ್ನು ನೀವು ಇಷ್ಟೊತ್ತು ಆರೋಪಿ ಸ್ಥಾನದಲ್ಲಿ ಇಟ್ಬಿಟ್ರಲ್ಲ, ಇದು ನಿಮಗೆ ನ್ಯಾಯನ ಹೇಳಿ ಅಂತಾನೆ ಮಹಾದೇವ. ಮಹಾದೇವ, ದೇವರು ಕಣಪ್ಪ ನೀನು ಅಂತಾರೆ ಸತ್ಯ. ಮಾವ, ನಾನು ನಿಮ್ಮ ಅಳಿಯನಾಗೇ ಇರ್ತೀನಿ, ದಯವಿಟ್ಟು ನನ್ನ ದೇವ್ರು ಮಾಡಬೇಡಿ ಅಂತಾನೆ ಮಹಾದೇವ. ಮಗಳೇ ಪ್ರೇಮ, ಎಂಥ ಕೆಲಸ ಮಾಡಿದೆ ತಾಯಿ, ನಿನ್ನ ಗಂಡನಿಗೋಸ್ಕರ ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡಿದ್ಯಾ ಅಂತಾರೆ ಸತ್ಯ. ನೋಡಿದ್ಯಾ ಮಹೇಶ್ವರಿ, ನೀನು ಯಾರನ್ನು ಸೊಸೆ ಮಾಡ್ಕೋಬೇಕು ಅಂತ ಹಠ ಹಿಡ್ದಿದ್ಯೋ ಅವಳೇ ನನ್ನ ಮಗನ್ನ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಕೊಲ್ಲೋ ಪ್ರಯತ್ನ ಮಾಡಿದಾಳೆ. ನಿನಗೆ ಸ್ನೇಹ ಹತ್ರ ಇರೋ ಆಸ್ತಿ ಅಂತಸ್ತು ಕಾಣಿಸ್ತೆ ಹೊರತು ನನ್ನ ಸೊಸೆ ಪ್ರೇಮ ಹತ್ರ ಇರೋ ಮಹಾಲಕ್ಷ್ಮಿ ಕಾಣಿಸ್ಲಿಲ್ಲ ಅಲ್ವಾ? ಅದೇ ನಿನ್ನ ದುರ್ದೈವ ನೋಡು. ಇನ್ನು ಮುಂದೆ ಆದರೂ ನಿನ್ನ ಹಠ ಬಿಟ್ಟು ಒಪ್ಕೊ ಅಂತಾರೆ ಶ್ರೀಧರ. ಧನರಾಜ್ ಅವರು, ನೀವು ನಿಮ್ಮ ಮಗಳು ಸೇರಿ ಪಂಚಾಯಿತಿ ದಾರಿ ತಪ್ಪಿಸಿದ್ದೀರಾ. ಅಧಿಕಾರ ಬಲದಿಂದ ಒಬ್ಬರು ಡಾಕ್ಟ್ರ್
ಪ್ರಾಣಕ್ಕೆ ಸಂಚು ತರೋ ಕೆಲಸ ಮಾಡಿದರ ನಿಮಗೆ ಪಂಚಾಯಿತಿ ವತಿಯಿಂದ 2.5 ಲಕ್ಷ ರೂಪಾಯಿ ದಂಡ ಹಾಕಿದ್ದೀವಿ. ಹಾಗೆ ಇನ್ಮುಂದೆ ನಿಮ್ಮಿಬ್ಬರು ಯಾವುದೇ ರೀತಿ ಪಂಚಾಯಿತಿ ಕರೆದ್ರೂ ಅದಕ್ಕೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ಪಂಚಾಯಿತಿಯಿಂದ ಶಾಶ್ವತವಾಗಿ ನಿಮ್ಮ ಪರ ನಿಲ್ಲೋದನ್ನು ನಿಲ್ಲಿಸಿದ್ದೀವಿ ಅಂತಾರೆ ಅಧ್ಯಕ್ಷರು. ಅದು ನಾನು ಏನೂ ಮಾಡಿಲ್ಲ ಅಂತಾರೆ ಧನರಾಜ್. ಇನ್ನೂ ಸತ್ಯ ಒಪ್ಕೊಳ್ಳೋಕ್ಕಿಲ್ವನ್? ಸತ್ಯ ಏನು ಅಂತ ರೌಡಿಗೆ ತುಳಿತಾನೆ ಮಹಾದೇವ. ಹೌದು ಡಾಕ್ಟರ್, ರಾಮ್ನ ಹೊಡೆಯೋದಕ್ಕಂತಲೇ ನಮ್ಮನ್ನು ಇಲ್ಲಿಗೆ ಕರೆಸಿದ್ದು ಅಂತಾನೆ ರೌಡಿ. ಆಗ ಕಲ್ಯಾಣಿ, ಅಧ್ಯಕ್ಷರೇ, ನನ್ನ ಸೊಸೆ ಪ್ರೇಮ ಗೆದ್ಲು, ಈ ಸ್ನೇಹ ಸೋತ್ಲು ಅಂತಾರೆ ಕಲ್ಯಾಣಿ. ಅಮ್ಮವರೇ, ಪಂಚಾಯಿತಿಯಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಸ್ವಲ್ಪ ತಡವಾಗಿದ್ರು ಇವತ್ತು ಸತ್ಯ ಗೆದ್ದಿದೆ. ರಾಮ್ ಮತ್ತು ಪ್ರೇಮ 100 ಕಾಲ ಗಂಡ ಹೆಂಡತಿಯಾಗಿ ಬಾಳಿ ಬದುಕಲಿ ಅಂತ ಈ ಪಂಚಾಯಿತಿ ತೀರ್ಪು ಕೊಡ್ತಿದೆ. ಇಲ್ಲಿಗೆ ಪಂಚಾಯಿತಿ ಮುಕ್ತಾಯವಾಯಿತು ಅಂತ ಅಧ್ಯಕ್ಷರು ಹೋಗ್ತಾರೆ. ಪ್ರೇಮ, ಅಪ್ಪ, ಅಮ್ಮ, ಪಂಚಮಿ, ಕಾವ್ಯ ಎಲ್ಲರೂ ಖುಷಿಯಿಂದ ಸ್ಮೈಲ್ ಮಾಡ್ತಾರೆ. ಏಯ್ ಪ್ರೇಮ, ಗೆದ್ಬಿಟ್ಟೆ ಅಂತ ಅಂದ್ಕೋಬೇಡ ಕಣೆ. ಈ ಮಹಾದೇವನ್ನ ತಂದು ಸುಳ್ಳು ಸಾಕ್ಷಿ ಹೇಳ್ಸಿ ನೀನು ನಿನ್ನ ಅಪರಾಧಿ ಮಾಡಿರ್ಬೋದು, ಆದರೆ ಸತ್ಯ ಯಾವತ್ತೂ ಸಾಯಲ್ಲ. ನೀನು ಮಾಡಿರೋ ಮೋಸ ಎಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಅವತ್ತು ರಾಮ್ ನನ್ನವನಾಗ್ತಾನೆ. ಅವನು ಯಾವತ್ತಿದ್ರೂ ನನ್ನವನೇ. ಅವನು ನನಗೆ ಸೇರಬೇಕು ಅಂತಾಳೆ ಸ್ನೇಹ. ಆಗ ಕಲ್ಯಾಣಿ, ಸ್ನೇಹ, ಸಾಕು ನಿಲ್ಲಿಸು ನಿನ್ನ ನಾಟಕನ. ಏನು, ಅಪ್ಪ ಮಗಳು ಇಬ್ಬರು ಸೇರಿ ನನ್ನ ಮಗನ ಜೀವನನ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಾ? ಏಯ್, ನೀನು ಏನೇ ಕುತಂತ್ರ ಮಾಡಿದ್ರು ನಮ್ಮ ವಿಧಿ ಬಾರನ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ರಾಮ್ ಮತ್ತು ಪ್ರೇಮನ ಒಂದು ಮಾಡಿರೋದು ಆ ಭಗವಂತ. ಅವರಿಬ್ಬರನ್ನ ದೂರ ಮಾಡೋಕ್ಕೆ ನಿನ್ನಿಂದನೂ ಸಾಧ್ಯ ಇಲ್ಲ, ಈ ನಿನ್ನ ಅಪ್ಪನಿಂದನೂ ಸಾಧ್ಯ ಇಲ್ಲ ಅಂತಾರೆ ಕಲ್ಯಾಣಿ. ಆಗ ಮಹಾದೇವ ಬಿಸಿಲಾಕಿ, ಏನಮ್ಮ ಇವತ್ತು ನಿನ್ನ ನಾಲಿಗೆ ಮೇಲೆ ನಾನೇ ಕುಂತಂಗಿತ್ತು ನೋಡು ಅಂತಾನೆ. ಅಬ್ಬಬ್ಬಾ, ಒಂದು ಹೆಣ್ಣಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ಬಹುಶಃ ಸ್ನೇಹ ಅವರು ಅಮ್ಮನ ಜೊತೆ ಬೆಳೆದಿದ್ದರೆ ಹೀಗೆಲ್ಲ ಆಡ್ತಿರ್ಲಿಲ್ವೇನೋ ಅಂತಾರೆ ಶಾರದಾ. ನೋಡು ಧನರಾಜ್, ನೀನು ನಿನ್ನ ಮಗಳನ್ನ ಬೆಳೆಸಿದ್ದ ರೀತಿ ನೋಡಿ ಗಂಡು ಸಂಕಲವೇ ತಲೆದಗ್ಗಿಸೋ ಹಾಗೆ ಮಾಡಿದೆ. ಇನ್ನಾದರೂ ನಿನ್ನ ಮಗಳಿಗೆ ಬುದ್ಧಿ ಹೇಳು ಅಂತಾರೆ ಸತ್ಯ. ನಿಲ್ಲಿಸಿ ರಾಮ್, ನೀನಾದರೂ ಹೇಳು ರಾಮ್, ಇವಳು ನಿನಗೆ ಮೋಸ ಮಾಡಿ ಮದುವೆ ಆಗಿದ್ದು ನಿನ್ಗೆ ಗೊತ್ತಿಲ್ವಾ? ಇವತ್ತಾದರೂ ಸತ್ಯ ಒಪ್ಕೋ ರಾಮ್. ಯಾಕೆ ಬಾಯಿ ಬಿಡ್ತಿಲ್ಲ ನೀನು? ದಯವಿಟ್ಟು ಒಪ್ಕೋ. ಈಗ ಎಲ್ಲ ತಪ್ಪು ನನ್ನ ತಲೆ ಮೇಲೆ ಬರ್ತಿದೆ. ಇವರೆಲ್ಲ ಸೇರಿ ನನ್ನ ಬಲಿಪಶು ಮಾಡ್ತಿದ್ದಾರೆ ಅಂತಾಳೆ ಸ್ನೇಹ. ನೀನೇ ಹೇಳಿದ್ಯಲ್ಲ ಸ್ನೇಹ, ಸತ್ಯ ಯಾವತ್ತಾದರೂ ಬಂದೇ ಬರುತ್ತೆ ಅಂತ. ಅದು ಈಗ ಬಂದಿದೆ ಅಷ್ಟೇ ಅಂತಾನೆ ರಾಮ್, ನನಗೆ ಮೋಸ ಮಾಡೋದು ಅಷ್ಟು ಸುಲಭ ಅಂತ ಅಂದ್ಕೋಬೇಡ. ಇದಿನ್ನೂ ಮುಗ್ದಿಲ್ಲ, ಮುಗಿಯೋದು ಇಲ್ಲ. ಏಯ್ ಪ್ರೇಮ, ನಿನ್ನ ಮೇಲೆ ನಾನು ಚೀಟಿಂಗ್ ಕೇಸ್ ಹಾಕ್ತೀನಿ. ನಿನ್ನ ಕೋರ್ಟ್ ಮೆಟ್ಟಿಲು ಹತ್ತೀನಿ, ನೋಡ್ತಿರು ಏನು ಮಾಡ್ತೀನಿ ಅಂತಾಳೆ ಸ್ನೇಹ. ಹಲೋ, ಎಕ್ಸ್ಕ್ಯೂಸ್ ಮೀ, ಪಂಚಾಯಿತಿ ಆಗೋ ಗಂಟ ಕೈ ಕೊಟ್ಕೊಂಡು ನಿಂತ್ಕೊ ಅಂದರು, ನಿಂತ್ಕೊಂಡಿವ್ನಿ. ಈಗ ಪಂಚಾಯಿತಿನೂ ಮುಗೀತು, ತೀರ್ಪು ಬಂದಾಯಿತು. ಇನ್ನು ನೀನು ಅಷ್ಟೇ ಅಲ್ಲ, ನಿನ್ನ ಅಪ್ಪ ಬಂದು ಕಾಲಿಗೆ ಬಿದ್ದರೂ ತಡೆಯೋಕ್ಕಿಲ್ಲ. ನನ್ನ ಬಗ್ಗೆ ಗೊತ್ತು ತಾನೆ? ಸುಮ್ಮನೆ ಇಲ್ಲಿಂದ ಹೋದರೆ ಉಳಿತೀಯಾ, ಇಲ್ಲ ಅಂದರೆ ಸಾಯ್ತೀಯಾ ಅಂತಾನೆ ಮಹಾದೇವ. ಕೇಸ್ ಹಾಕ್ತೀಯಾ ಅಂದರೆ ನಡಿ, ನಾನು ಬರ್ತೀನಿ. ನನಗೂ ನಿನ್ನ ಮೇಲೆ ಕೇಸ್ ಹಾಕೋದಿದೆ ಅಂತಾಳೆ ಕಾವ್ಯ. ರಾಮ್, ಇವ್ರ ಮಾತನ್ನೆಲ್ಲ ನಂಬೇಡ. ನಾನು ನಿನಗೆ ಅವಮಾನ ಮಾಡ್ತೀನಾ? ನೀನು ನಮ್ಮ ಹಾಸ್ಪಿಟ್ಲ್ನಲ್ಲಿರೋ ಬೆಸ್ಟ್ ಡಾಕ್ಟರ್. ನಿನ್ನ ಮೇಲೆ ನನಗೆ ಇಲ್ಲಿ ಇರೋರಿಗಿಂತ ಜಾಸ್ತಿ ಗೌರವ ಇದೆ, ಪ್ರೀತಿ ಇದೆ. ರಾಮ್, ಇವ್ರ ಮಾತನ್ನು ನಂಬೇಡ ಅಂತಾರೆ ಧನರಾಜ್. ನಂತರ ಸ್ನೇಹನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ರಾಮ್, ನೋಡು ಕಂದ, ಕಷ್ಟ ಬಂದಾಗ ಕೈ ಹಿಡಿಯೋದೇ ಹೆಂಡತಿ. ಪ್ರೇಮ ಅದನ್ನು ಸಾಬೀತು ಮಾಡಿದಾಳೆ. ಮನೆ ಮರ್ಯಾದೆನ ಕಾಪಾಡೋದು ಹೆಂಡತಿ ಮಾನನ ಕಾಪಾಡೋದು ಗಂಡನ ಕರ್ತವ್ಯ. ಇವತ್ತು ನೀವಿಬ್ಬರು ಮಾಡಿರೋ ತ್ಯಾಗ ತುಂಬ ದೊಡ್ಡದು. ನಿಮ್ಮಿಬ್ಬರನ್ನ ಆ ದೇವರು ಸೃಷ್ಟಿ ಮಾಡಿರೋ ಜೋಡಿ. ಇನ್ಮುಂದೆ ನಿಮ್ಮನ್ನು ಯಾರಿಂದನೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಕಲ್ಯಾಣಿ. ನೀವಿಬ್ಬರು ಒಂದಾಗಬೇಕು ಅಂತ ಭಗವಂತನ ಇಚ್ಛೆ, ಹಾಗಾಗಿ ನೀವಿಬ್ಬರು ಇವತ್ತು ಒಂದಾಗಿದ್ದೀರಾ ಅಂತಾರೆ ಸತ್ಯಣ್ಣ, ಈಗೆಲ್ಲ ಮುಗೀತಲ್ಲ, ಬನ್ನಿ ನಮ್ಮ ಮನೆಗೆ ಹೋಗೋಣ, ಆಮೇಲೆ ನೀವು ಮನೆಗೆ ಹೋಗಿವ್ರಂತೆ, ಬನ್ನಿ ಅಂತ ಕಲ್ಯಾಣಿ ಹೋಗ್ತಾರೆ. ಮಹೇಶ್ವರಿ, ಕಿಟ್ಟು ಮತ್ತು ಪೂರ್ವಿ ಹತ್ರ, ನೋಡಿ ಪ್ರೇಮ ಅದೃಷ್ಟ ಹೇಗೆ ಅವಳು ಕೈ ಹಿಡಿತಿದೆ ಅಂತ. ಇವಳು ನಮ್ಮನ್ನೇ ಉದ್ಧಾರ ಮಾಡೋಕ್ಕೆ ಬಂದವಳಲ್ಲ, ನಮ್ಮ ಹೊಟ್ಟೆಗೆ ಕಿಚ್ಚು ಹಚ್ಚೋಕ್ಕೆ ಬಂದು ಮಾರಿ ಅಂತಾರೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಹಂಗಾಯ್ತು. ಆ ಮಹಾದೇವಣ್ಣ ಬರೋದು ಸ್ವಲ್ಪ ಹೊತ್ತು ಲೇಟ್ ಆಗಿದ್ರು ರಾಮಣ್ಣ ಸ್ನೇಹಂಗೆ ತಾಳಿ ಕಟ್ಬಿಡ್ತಿದ್ದ. ಛೇ, ಎಂಥ ಕೆಲಸ ಆಯಿತು ಅಂತಾಳೆ ಪೂರ್ವಿ. ಬನ್ನಿ ಮನೆಗೆ ಹೋಗೋಣ, ಇನ್ನು ಮನೇಲಿ ಏನು ಡ್ರಾಮಾ ನಡೆಯುತ್ತೋ ನೋಡೋಣ ಅಂತಾನೆ ಕಿಟ್ಟಿ. ಡ್ರಾಮಾ ಅವ್ರು ಮಾಡಲ್ಲ ಕಣೋ, ಇನ್ನು ಮುಂದೆ ನಾನು ಮಾಡ್ತೀನಿ ಅಂತಾರೆ ಮಹೇಶ್ವರಿ. ಈಚೆ ಎಲ್ಲರೂ ಮನೆಗೆ ಬರ್ತಾರೆ. ಪಂಚಮಿ, ಪ್ರೇಮ ರಾಮ್ಗೆ ಆರತಿ ಮಾಡಬೇಕು, ಹೋಗಿ ಆರತಿ ತಟ್ಟೆ ತಗೊಂಬ ಅಂತಾರೆ ಕಲ್ಯಾಣಿ. ಪಂಚಮಿ ಆರತಿ ತಂದು ರಾಮ ಪ್ರೇಮ್ಗೆ ಆರತಿನ ಮಾಡ್ತಾಳೆ. ಏನಕ್ಕ ಇದು ಹೀಗಾಗ್ಬಿಡ್ತು? ಆ ಪ್ರೇಮನ ತವ್ರ ಮನೇಲಿ ಉಳಿಯೋ ಹಾಗೆ ಮಾಡ್ತೀವಿ ಅಂದ್ಕೊಂಡ್ವಿ, ಮತ್ತೆ ಬಂದ್ಲಕ್ಕ ಅಂತಾನೆ ಕಿಟ್ಟಿ. ಈ ಮಹಾದೇವ ಬಂದು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಿದ್ದಿದ್ರೆ ಇವತ್ತು ರಾಮ್ ಪಕ್ಕದಲ್ಲಿ ಸ್ನೇಹನ ನಿಲ್ಲಿಸಿ ನಾನೇ ಆರತಿ ಮಾಡಿರ್ತಿದ್ದೆ ಅಂತಾರೆ ಮಹೇಶ್ವರಿ. ಪ್ರೇಮ, ರಾಮ್ ನಿಮ್ಮಿಬ್ಬರನ್ನ ದೂರ ಮಾಡೋ ಮತ್ತೊಂದು ಪ್ರಯತ್ನನೂ ಸೋಲ್ತು. ನೋಡ್ತಾ ಇರಿ, ಇನ್ನು ಮುಂದೆ ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಒಳಗೆ ಬನ್ನಿ ಅಂತ ಕಲ್ಯಾಣಿ ಹೋಗ್ತಾರೆ. ಏಯ್ ಕಲ್ಯಾಣಿ, ಪದೇ ಪದೇ ನಾನೇ ಗೆಲ್ತಿದ್ದೀನಿ ಅಂತ ಬೀಗಬೇಡ ಕಣೆ. ನನ್ನ ಮಗನ ಜೀವನನ ಹಾಳು ಮಾಡಿಬಿಟ್ಟೆ ಅಲ್ವಾ? ನೋಡ್ತಾ ಇರು, ನಿನ್ನ ಮಕ್ಕಳ ಜೀವನನ
ಹಾಳು ಮಾಡಿ ಹೇಗೆ ಬೆಂಕಿ ಇಡ್ತೀನಿ ಅಂತ ಪ್ರೇಮ ನಾಟಕ ಆಡಿ ನಮ್ಮ ಮನೆ ಒಳಗೆ ಸೇರ್ಕೊಂಡಿರ್ಬೋದು. ಆದರೆ ಒಂದಲ್ಲ ಒಂದಿನ ಅವಳ ಬಣ್ಣನ ಬಯಲು ಮಾಡ್ತೀನಿ ಕಣೆ, ಮಾಡೇ ಮಾಡ್ತೀನಿ ಅಂತಾರೆ ಮಹೇಶ್ವರಿ. ಈಚೆ ಮಹೇಶ್ವರಿ ಸತ್ಯ ಮತ್ತು ಶಾರದಾ ಹತ್ರ ಪ್ರೇಮ ಯಾವತ್ತಿದ್ರೂ ನನ್ನ ಮಗನ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವತ್ತೂ ಅವಳನ್ನು ಹೆಂಡತಿ ಅಂತ ಒಪ್ಕೊಳ್ಳೋದೇ ಇಲ್ಲ. ಯಾಕಂದರೆ ಒಂದಿನವೂ ಅವನು ಹೊರಗಡೆ ಅವಳನ್ನು ಕರ್ಕೊಂಡು ಹೋಗಿಲ್ಲ. ಹೆಂಡತಿ ಅಂತ ಅವನು ಒಪ್ಪೇ ಇಲ್ಲ. ಅವಳಿಗೆ ಇಷ್ಟು ದಿನ ಆದರೂ ಒಂದು ಸೀರೆನಂತನೂ ತಂದು ಕೊಡಲಿಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ರಾಮ್ ಕೇಳಿಸ್ಕೊತಾ ಇರ್ತಾನೆ. ನಂತರ ಅಮ್ಮನ ಹತ್ರ ಪ್ರೇಮ ಇವತ್ತು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಮ್ಮ ಅಂತ ಹೇಳ್ತಾನೆ. ಯಾಕೆ ಅಂತ ಅವ್ರು ಕೇಳಿದಾಗ ಅವಳನ್ನು ನಾನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಕರ್ಕೊಂಡು ಹೋದ್ರೆ ಮಾತ್ರ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಇದೆ ಅಂತ ಜನರಿಗೆ ಗೊತ್ತಾಗೋದು ಅಂತ ಹೇಳ್ತಾನೆ. ಆಗ ಶಾಕ್ನಿಂದ ಮಹೇಶ್ವರಿ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.